ಕಾಂಗ್ರೆಸ್ಸಿನ ಮೂವರು ಪ್ರಮುಖ ಶಾಸಕರಿಗೆ ನೋಟಿಸ್ ಸಿಗುವುದರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇದು ಕಾಂಗ್ರೆಸ್ನ ಮೂವರು ಶಾಸಕರಿಗೆ ನೋಟಿಸ್ ನಿರ್ಧಾರ. ಯಾವುದೇ ಘಳಿಗೆ ಯಾವುದೇ ಕ್ಷಣ ಶಿಸ್ತು ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಸಿಗೋ ಸಾಧ್ಯತೆ. ಒಬ್ಬರನ್ನ ಓಲೈಸಿ ಮತ್ತೊಬ್ಬರನ್ನ ಕೆದಕುವ ಪ್ರಯತ್ನದಲ್ಲಿ ಮೂವರು ಶಾಸಕರಿಗೆ ಶಿಸ್ತು ಕ್ರಮದ ಬಗ್ಗೆ ನೋಟಿಸ್ ಸಿಗುತ್ತಾ? ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣಗೂ ನೋಟಿಸ್ ಸಾಧ್ಯತೆ. ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರತಕ್ಕಂತಹ ಸುದ್ದಿ ಕಾಂಗ್ರೆಸ್ ಬಂಗಲೆಯಲ್ಲಿ ಚರ್ಚೆಯಾಗುವಂತಹ ವಿಚಾರ. ಪಕ್ಷದ ಶಿಸ್ತು ಉಲ್ಲಂಘಿಸಿ ಹೇಳಿಕೆ ಕೊಡ್ತಿರುವಂತಹ ಮೂವರು ಶಾಸಕರ ನಡೆಗಳಿಂದ ಅನಗತ್ಯ ಗೊಂದಲಗಳು, ಅಶಿಸ್ತು ಉಂಟಾಗ್ತಾ ಇದೆ. ಸಚಿವ ಸ್ಥಾನದ ಸಿಗದ ಸಿಟ್ಟಲ್ಲಿರುವಂತಹ ಬಿ.ಆರ್. ಪಾಟೀಲ್ ಮತ್ತು ಬಾಲಕೃಷ್ಣ ಶಿಸ್ತು ಕ್ರಮ ಉಲ್ಲಂಘಿಸುತ್ತಿರುವ ಶಾಸಕರ ವಿರುದ್ಧ ಕಠಿಣ ಕ್ರಮ ಸಾಧ್ಯತೆ. ಕಾಂಗ್ರೆಸ್ನ ಮೂವರು ಶಾಸಕರಿಗೆ ನೋಟಿಸ್ ಕೊಡೋದಕ್ಕೆ ಈಗ ನಿರ್ಧಾರ ಮಾಡಿಕೊಂಡಿದೆ. ಡಿ.ಕೆ. ಶಿವಕುಮಾರ್ ಓಲೈಕೆಗೆ ಯತ್ನಿಸಿದ ಶಾಸಕ ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿಗೆ ಶಿಸ್ತು ಕ್ರಮದ ನೋಟಿಸ್ ಅನ್ನು ಕೊಡಲಾಗುತ್ತಾ? ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಹೊಗಳಿದ್ದು ಅದೇನು ಅಪೇಕ್ಷೆಗಳನ್ನ ಇಟ್ಕೊಂಡು ಹೊಗಳುತ್ತಿದ್ದಾರೋ, ಅದೇನು ಬೇಡಿಕೆಗಳನ್ನ ಮನದಾಳದಲ್ಲಿ ಅವಿತಿಟ್ಕೊಂಡು ಹೇಳಿಕೆ ಕೊಡ್ತಾ ಇದ್ದಾರೋ, ಇದು ರಾಜಕೀಯ ಚರ್ಚೆ. ಆದರೆ ಈ ತರಹದ ಒಬ್ಬರನ್ನ ಓಲೈಸುವಂತಹ ಪ್ರಯತ್ನದ ಹೇಳಿಕೆಗಳು ಜನರಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು, ಪಕ್ಷದ ಇಮೇಜ್ ಅನ್ನು ಡ್ಯಾಮೇಜ್ ಮಾಡಬಹುದು, ಜನರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕೋದಕ್ಕೆ ಕಾರಣ ಆಗಬಹುದು. ಹಾಗಾಗಿ ಈ ತರಹದ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕಾಗಿ ಬರುತ್ತೆ. ಸೊ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ರು, ಪಕ್ಷದ ಶಿಸ್ತಿನ ನಿಯಮಗಳನ್ನು ಗಾಳಿಗೆ ತೂರಿದ್ರು ಅನ್ನೋ ಕಾರಣಕ್ಕೋಸ್ಕರ ಶೋಕಾಸ್ ನೋಟಿಸ್ ಜಾರಿಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ವಿಶೇಷವಾಗಿ ಆ ಮೂರು ಶಾಸಕರು ಈ ಹಿಂದೆ ಯಾರು ಬಣದಲ್ಲಿದ್ದವರು ಮತ್ತು ಇತ್ತೀಚೆಗೆ ಯಾರ ಕಡೆ ವಾಲ್ತಿದ್ದಾರೆ ಎನ್ನುವಂತಹದ್ದು ಈಗಾಗಲೇ ಚರ್ಚೆಯಾಗಿರ್ತಕ್ಕಂತಹ ವಿಚಾರ. ಎಚ್.ಸಿ. ಬಾಲಕೃಷ್ಣ ಮೂಲತಃ ಕಾಂಗ್ರೆಸ್ನವರ ಅಲ್ಲದೇ ಇದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಹೊಗಳಿ ಅಟ್ಟಕ್ಕೇರಿಸುವಂತಹ ಪ್ರಯತ್ನಕ್ಕೆ ಯಾಕೆ ಬಂದಿದ್ದಾರೆ? ಅವರಲ್ಲೇನಾದರೂ ಅಪೇಕ್ಷೆಗಳಿದಾವ? ಅವರಲ್ಲೇನಾದರೂ ರಾಜಕೀಯವಾದಂತಹ ಬೇಡಿಕೆಗಳನ್ನು ಇಟ್ಕೊಂಡೆ ಲಾಭ ಎಲ್ಲಿ ಸಿಗಬಹುದು ಅನ್ನೋದನ್ನು ಅಂದಾಜಿಸಿ ಲಾಭ ಸಿಗುವ ಕಡೆ ವಾಲುವಂತಹ ಪ್ರಯತ್ನನ ಇದು ಕಾಂಗ್ರೆಸ್ ಪಕ್ಷ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಲಾಗಿದೆ. ನೀವು ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಿಮ್ಮ ನಾಲಿಗೆಗೆ ಲಗಾಮ್ ಹಾಕದೇ ಇದ್ದರೆ ನಿಮ್ಮನ್ನ ಹೆಂಗೆ ಲಂಗರ್ ಓಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ತರಹದ ಸಂದೇಶ ಇದು. ಒಂದು ಪಕ್ಷ ಶೋಕಾಸ್ ನೋಟಿಸನ್ನು ಜಾರಿ ಮಾಡೋದಕ್ಕೆ ಸಿದ್ಧತೆ ಅಷ್ಟು ಸುಲಭವಾಗಿ ಮಾಡಿಕೊಳ್ಳೋದಿಲ್ಲ. ರಾಜ್ಯ ಮಟ್ಟದ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿರ್ತಾರೆ. ಈ ಹೇಳಿಕೆಯ ತಾತ್ಪರ್ಯಗಳೇನು ಅನ್ನುವಂತಹದರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆಗಳಾಗಿರ್ತವೆ. ಯಾರ ಇಮೇಜ್ ಅನ್ನು ಕುಗ್ಗಿಸುವಂತಹ ಪ್ರಯತ್ನ ಅನ್ನೋದ್ರ ಬಗ್ಗೆಯೂ ಕೂಡ ಗಂಭೀರವಾದಂತಹ ಚರ್ಚೆಗಳಾಗಿರ್ತವೆ. ಈ ಹೇಳಿಕೆಯ ಹಿಂದಿನ ಇಂಟೆನ್ಷನ್, ಅದರ ಉದ್ದೇಶ ಎಲ್ಲವೂ ಕೂಡ ಚರ್ಚೆಯಾಗದೆ ಈ ತರಹದ್ದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ನ ಪ್ರಮುಖ 3 ಶಾಸಕರಿಗೆ ಈಗ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ನಡೆಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.